ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಸೊ ಎಲ್ಲ ಇಲ್ಲಿ ಊರಿಗೆ ಬಂದಿದ್ದೆ ನಾನು, ಅಕ್ಕನೂರಿಗೆ. ಪೂರ ಎಲ್ಲ ಮಕ್ಕಳು ಎಲ್ಲ ಸೇರಿ, ಜೊತೆಗೆ ಫ್ಯಾಮ್ಲಿ ಎಲ್ಲರೂ ಸೇರಿನೇ ಪರೋಟ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ಹೇಗೆ ಮಾಡೋದು ಅಂತ ಹೆಂಗೋ ಕುತ್ಕೊಂಡು ಮಾಡಿ ಮಜಾ ಬಂತು. ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ, ಅದಕ್ಕೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಟೊಮೆಟೊ, ಆನಿಯನ್ ಮತ್ತು ಉಪ್ಪು, ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಅದರಲ್ಲಿ ಚಕ್ಕೆ ಲವಂಗನೂ ಹಾಕಿದ್ದೀವಿ ನಾವು. ಚಕ್ಕೆ ಲವಂಗ ಮತ್ತು ಯಾಲಕ್ಕಿ ಇದಿಷ್ಟನ್ನು ಹಾಕಿದ್ದೀವಿ. ನೋಡಿ, ಇದನ್ನು ಈಗ ಅದಕ್ಕೆ ಪಾಲಕ್ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಮಾಡೋಣ ಅಂತಂದರೆ ಪಾಲಕ್ ಕೂಡ ಸ್ವಲ್ಪ ಸಿಕ್ತು. ಆದರೆ ನಾವುಗಳಿದ್ದಿದ್ದು ಒಂದು 16-17 ಜನ ಇದ್ವಿ. ಸೊ ಅದನ್ನೇ ಹಾಕೋಣ ಹಾಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಹೀಗೂ ಮಾಡ್ಬೋದಾ ಅಂತ ಹೇಳಿ. ನೋಡಿ, ಅದಕ್ಕೆ ಒಂದಷ್ಟು ಕ್ಯಾಪ್ಸಿಕಮ್, ಬಟಾಣಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಈ ಪ್ಯೂರಿ ಮಾಡ್ಕೊಂಡ್ವಿ, ತಾಳಿಸ್ಕೊಂಡು ಎಲ್ಲನೂ. ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕೀಗ. ಅದಕ್ಕೊಂಚೂರು ಖಾರದ ಪುಡಿ, ಅಂದರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂದ್ಬಿಟ್ಟೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ದು. ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗುತ್ತೆ. ಸಿಂಪಲ್ಲಾಗಿ ಮಾಡಿದ್ರು ತುಂಬ ರುಚಿಯಾಗಿ ಆಯ್ತಿದ್ದು ಪಲ್ಯ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಪುಡಿ ಹಾಕ್ತಾಯಿದ್ದೀವಿ. ಎರಡು ಮಿಕ್ಸ್ ಮಾಡಿನೇ ಹಾಕ್ತಾ ಇರೋದು, ಕೊತ್ತಂಬರಿ ಬೀಜ ಮತ್ತು ಜೀರಾ ಪುಡಿ. ಈ ಚಕ್ಕೆ ಅದೆಲ್ಲ ಇರೋದ್ರಿಂದ ಜಾಸ್ತಿ ಇನ್ನೂ ಏನು ಮಸಾಲೆ ಬೇಕನ್ಸಲ್ಲ. ಇದಕ್ಕೊಂಚೂರು ಮ್ಯಾಗಿ ಮಸಾಲೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀವಿ. ತುಂಬ ರುಚಿಯಾಗುತ್ತೆ ಪಲ್ಯ, ಗ್ರೇವಿ ಇದು. ನೋಡಿ, ಅದು ಪಾಲಕ್ ಗೂಡನೂ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಗೋಡಂಬಿನೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಗರಂ ಮಸಾಲ 1 ಸ್ಪೂನಷ್ಟು ಹಾಕಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಲ್ಲರೂ ಒಬ್ರೊಬ್ರು ಒಂದೊಂದು ಕೆಲಸ ಹೋಗ್ಕೊಂಡು ಟಕ 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 ಮಾಡ್ತಾ ಶುರು ಮಾಡಿದ್ವಿ. ಅದ್ರ ಜೊತೆಗೆ ಪಟಾಕಿ ಇತ್ತು ಅಂಥೇಳಿ ನನ್ನ ಮಗ, ನಮ್ಮ ಭಾವ ಎಲ್ಲರೂ ಸೇರಿ ಪಟಾಕಿನೂ ಹೊಡಿತಾಯಿದ್ರು. ನೋಡಿ, ಪನ್ನೀರೆಲ್ಲ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಈಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಪನ್ನೀರ್ ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿನೇ ಹಾಕೋಣ ಅಂತಂದ್ಬಿಟ್ಟು ಹಾಕಿದ್ವಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ, ನಮ್ಮ ಮನೆ ಮಕ್ಕಳುಗಳಿಗೆಲ್ಲ. ಅದರಲ್ಲಿ ಸ್ವಲ್ಪ ಮೇಲ್ಗಡೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದಿಷ್ಟು ಪನ್ನೀರನ್ನ ತುರ್ದು ಹಾಕ್ತಾಯಿದ್ವಿ. ಆನಿಯನ್ ಸೈಡಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೌಂಡು ಕಟ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದರೆ ತಿನ್ಬೇಕನ್ಸುತ್ತೆ. ಆ ಥರ ಮಸ್ತಾಗಿತ್ತು, ಮಾತ್ರ ಟೇಸ್ಟಿಯಾಗಿತ್ತು. ಜೊತೆಗೆ ಪರೋಟ ಮಾಡಿದ್ವಿ ನಾವು. ಅಂದರೆ ಮಾಡಿದ್ದಂದರೆ ಮನೇಲಿ ಮಾಡಲಿಲ್ಲ, ಪರೋಟ ರೆಡಿ ಸಿಗುತ್ತಲ್ವ. ನೋಡಿ, ಈ ಥರದ್ದು ತೋರಿಸ್ತಾ ಇದ್ದಾಳೆ, ಥರ ತಂದುಬಿಟ್ಟು ಮಾಡಿದ್ವಿ. ಅದಕ್ಕೆ ನಗ್ತಾ ಇದ್ದಾಳೆ, ನಾವೇನೋ ಪರೋಟ ಪೂರ ಹಿಟ್ಟು ಕಲಸಿ ಲಟ್ಸಿರೋ ಥರ ಅಂಥೇಳಿ. ಎಂಡಲ್ಲಿ ಈ ಥರ ಮನೆಯಲ್ಲೇ ಒಳಗೆ ಕುತ್ಕೊಂಡು ಮಾಡಿದ್ರೆ ಸೆಕೆ ಆಗುತ್ತೆ ಅಂದ್ಬಿಟ್ಟು, ಅಂದರೆ ಕಾಂಪೌಂಡ್ ಎಲ್ಲ ತುಂಬ ದೊಡ್ಡದಾಗಿದೆ, ಹೊರಗಡೆನೇ ಮಾಡೋಣ ಈ ಥರ ಎಲ್ಲ ಗ್ಯಾಸೆಲ್ಲ ಸ್ಟವ್ ಎಲ್ಲ ಇಟ್ಕೊಂಡು ಅಂಥೇಳಿ ಮನೆ ಹೊರಗಡೆನೇ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು, ಮಜಾ ಬಂತು ಆ್ಯಕ್ಚುಲಿ. ನೀವು ಈ ಥರ ಎಲ್ಲ ಫ್ಯಾಮ್ಲಿ ಎಲ್ಲ ಸೇರಿದ್ರೆ ಈ ಥರ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲ ಸೇರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಕ್ಕ, ಪೂಜಾ, ಶ್ರೀಪ್ರಿಯಾ, ಅರ್ಪಿತಾ ಮತ್ತು ಶ್ರುತಿ, ವಿದ್ಯಾ ಅಕ್ಕ ಎಲ್ಲರೂ ಸೇರಿ ಮಾಡಿದ್ವಿ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.